ಜೀವನದ ಉದ್ದೇಶ. ಇಟಲಿಯ ಫೇಮಸ್ ಪೋಯೆಟ್ ಮತ್ತೆ ರೈಟರ್ ಆಗಿರೋ ಬೊಕ್ಕಾಚಿಯೋ ಒಂದು ಕಡೆ ಅಲೆಕ್ಸಾಂಡರ್ ಮತ್ತು ಡಯೋಜಿನಸ್ ನಡುವೆ ನಡೆದ ಮಾತುಕತೆಯನ್ನು ಮೆನ್ಷನ್ ಮಾಡ್ತಾರೆ. ದಾರ್ಶನಿಕನಾದ ಡಯೋಜಿನಸ್ ದಿಗ್ವಿಜಯಾದ ಅಲೆಕ್ಸಾಂಡರ್ನ ಮುಖ ನೋಡ್ತಾ ಅಥೆನ್ಸ್ ಜಯಿಸಿದ ಬಳಿಕ ನೀವೇನು ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅಲೆಕ್ಸಾಂಡರ್ ಮುಗುಳ್ನಗುತ್ತಾ ಪರ್ಷಿಯಾವನ್ನ ಗೆಲ್ಲುವೆ ಅಂತ ಉತ್ತರಿಸುತ್ತಾನೆ. ಡಿಯೋಜಿನಸ್ ಮತ್ತೆ ಪ್ರಶ್ನೆ ಮುಂದುವರಿಸುತ್ತಾ ಅನಂತರ ನೀವೇನ್ ಮಾಡ್ತೀರಿ ಅಂತ ಕೇಳ್ತಾನೆ. ಅಲೆಕ್ಸಾಂಡರ್ ಈಜಿಪ್ಟನ್ನ ವಶಪಡಿಸಿಕೊಳ್ತೇನೆ ಅಂತ ಉತ್ತರಿಸ್ತಾನೆ. ಅದಾದ ಮೇಲೆ ಏನ್ ಮಾಡ್ತೀರಿ ಅಂತ ಪುನಃ ಪ್ರಶ್ನೆ ಮಾಡ್ತಾನೆ. ಇಡೀ ಲೋಕದಲ್ಲಿ ನನ್ನ ಅಧಿಕಾರ ಸ್ಥಾಪಿಸುತ್ತೇನೆ ಅಂತ ಅಲೆಕ್ಸಾಂಡರ್ ಚಕ್ರವರ್ತಿ ಉತ್ತರಿಸುತ್ತಾನೆ. ಆ ಉದ್ದೇಶವು ಪೂರ್ತಿಯಾದರೆ ಏನ್ ಮಾಡ್ತೀರಿ ಅಂತ ಡಿಯೋಜಿನಸ್ ಪ್ರಶ್ನೆ ಮಾಡುತ್ತಾನೆ. ಅಲೆಕ್ಸಾಂಡರ್ ತಡ ಮಾಡದೆ ಹಾಯಾಗಿ ವಿಶ್ರಾಂತಿ ಪಡೆಯುತ್ತೇನೆ, ಮನ ಬಂದಷ್ಟು ಸುಖ ಪಡೆಯುತ್ತೇನೆ ಅಂತ ಹೇಳುತ್ತಾನೆ. ಡಿಯೋಜಿನಸ್ ಸಣ್ಣಗೆ ತಲೆ ಆಡಿಸಿ, ನಿಮ್ಮ ಅಂತಿಮ ಗುರಿ ಇದಾಗಿದ್ದರೆ ಈ ಯುದ್ಧವೆಲ್ಲ ಯಾಕೆ? ಅದಕ್ಕಾಗಿ ಸಾವಿರಾರು ಜನರ ಯಾಕೆ ವಧಿಸಬೇಕು? ಸುಖ ಪಡಲು ಬೇಕಾದಷ್ಟು ನಿಮ್ಮ ಹತ್ತಿರ ಈಗಾಗಲೇ ಇದೆಯಲ್ಲವೇ ಅಂತ ಕೇಳುತ್ತಾನೆ. ಡಿಯೋಜಿನಸ್ನ ಈ ಆಳ ಪ್ರಶ್ನೆಗೆ ಅಲೆಕ್ಸಾಂಡರ್ ಚಕ್ರವರ್ತಿಯ ಹತ್ರ ತೃಪ್ತಿಕರವಾದ ಉತ್ತರ ಇರಲಿಲ್ಲ. ಸಂಪತ್ತು ಮತ್ತು ಅಧಿಕಾರ ಹಲವಾರು ಜನರನ್ನು ಕುರುಡಾಗಿಸುತ್ತದೆ, ಮನುಷ್ಯನ ಚಿಂತನಾ ಶಕ್ತಿಯನ್ನು ಅಳಿಸಿಬಿಡುತ್ತದೆ. ಆಮೇಲೆ ಮಾಡುವ ಕೃತ್ಯಗಳ ಸರಿತಪ್ಪನ್ನು ಅವರು ತಿಳಿಯುವುದಿಲ್ಲ. ಅನುಭವಗಳಿಂದ ಪಾಠ ಕಲಿಯಲು ಅವರು ಸಿದ್ಧರಾಗುವುದಿಲ್ಲ. ಜೀವನದಲ್ಲಿ ಮನುಷ್ಯನು ಗಳಿಸಬಹುದಾದ ಅತ್ಯುನ್ನತ ಯಶಸ್ಸಿಗೂ ಮಿತಿ ಮೇರೆಗಳಿವೆ. ಆನಂದದಿಂದ ತುಂಬಿದ ಮನಸ್ಸು, ಒಳ್ಳೆಯ ಜೀವನ, ಸಂತೃಪ್ತ ಆತ್ಮಕ್ಕಿಂತ ಮಿಗಿಲಾಗಿ ಇಲ್ಲಿ ಯಾರಿಗೂ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಹೆಣ್ಣು, ಹೊನ್ನು, ಮಣ್ಣು ಅನ್ನೋದೆಲ್ಲ ಮನುಷ್ಯನಿಗೆ ಖ್ಯಾತಿ ಮತ್ತು ಅಧಿಕಾರಕ್ಕಿಂತ ಹೆಚ್ಚಿನದೇನನ್ನು ಕೊಡಲು ಸಾಧ್ಯ ಇಲ್ಲ. ಆದರೆ ಹೆಚ್ಚಿನವರು ಇದನ್ನು ತಿಳಿಯುವುದಿಲ್ಲ. ಆದ್ದರಿಂದಲೇ ಸಂಪತ್ತು ಮತ್ತು ಅಧಿಕಾರದ ಬೆನ್ನು ಹಿಡಿದು ಓಡುತ್ತಾರೆ. ಮನಸ್ಸಿನ ತೃಪ್ತಿಗೂ ಹಣ ಮತ್ತು ಅಧಿಕಾರಕ್ಕೂ ಯಾವ ಸಂಬಂಧವೂ ಇಲ್ಲ. ಹಲವು ಸಲ ಹಸಿದ ಹೊಟ್ಟೆಯವರು ಅನುಭವಿಸುವ ಸಂತೋಷದ 10ರಲ್ಲಿ 1 ಕೂಡ ಸಿರಿವಂತರಿಗೆ ಲಭಿಸದೇ ಇರಬಹುದು. ಆದರೆ ಎಂದೂ ತನಗಿಂತ ಮೇಲಿನವರನ್ನು ಕಂಡು ದುಃಖಿಸುವವನು ಎಷ್ಟು ಸಿಕ್ಕಿದರೂ ಸುಖ ಪಡಲು ಸಾಧ್ಯ ಇಲ್ಲ. ಆದ್ದರಿಂದ ಮೆಟೀರಿಯಲಿಸ್ಟಿಕ್ ಆಗಿ ತನಗಿಂತ ಕೆಳಗಿರುವವರನ್ನು ನೋಡಿ ತೃಪ್ತರಾಗುವವರು ಮತ್ತು ತನಗಿಂತ ಮೇಲಿರುವವರನ್ನು ನೋಡಿ ಮತ್ಸರ ಪಡೆದವರು ಅದೃಷ್ಟವಂತರು. ಇಂತಹ ಜನರು ಭೂಮಿಯಲ್ಲಿ ಮನುಷ್ಯನಿಗೆ ಸಿಗಬಹುದಾದ ಅತ್ಯಧಿಕ ಮನಃಶಾಂತಿ, ಆತ್ಮಸಂತೃಪ್ತಿ ಮತ್ತು ಆನಂದವನ್ನು ಅನುಭವಿಸುತ್ತಾರೆ. ಅಲೆಕ್ಸಾಂಡರ್ನಂತೆ ಅಂತಿಮ ಗುರಿಯನ್ನು ನಿರ್ಣಯಿಸದೆ ಸಂಪತ್ತು ಮತ್ತು ಅಧಿಕಾರದ ಹಿಂದೆ ಓಟದಲ್ಲಿ ನಿರತರಾದವರಿಗೆ ದಕ್ಕುವುದು ಅಶಾಂತಿ ಮಾತ್ರ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.